ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಸಾರಿದ ಬೆನ್ನಲೆಯಲ್ಲಿ ಈಗಾಗಲೇ ಏನಂತ ಹೇಳಿದ್ರೆ ದುಬೈನಲ್ಲಿರುವಂತಹ ಕೆಲವೊಂದಿಷ್ಟು ಕನ್ನಡಿಗರಿಗೆ ಈಗಾಗಲೇ ಆತಂಕ ಸೃಷ್ಟಿಯಾಗಿರುವಂತದ್ದು. ಅದರಂತೆ ದುಬೈಗೆ ವಿದ್ಯಾಭ್ಯಾಸಕ್ಕೆ ತೆರಳಿರುವಂತಹ ಬಾಗಲಕೋಟೆಯ ವಿದ್ಯಾರ್ಥಿ ಧ್ರುವ್ ಸಂತೋಷ್ ಹೊಕ್ರಾಣಿ ಅವರು ಕೂಡ ದುಬೈನಲ್ಲಿ ಈಗಾಗಲೇ ಆತಂಕಕ್ಕೆ ಒಳಗಾಗಿರುವಂತದ್ದು. ಖುದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಧ್ರುವ್ ಅವರ ತಂದೆ ಅವರಾದಂತಹ ಸಂತೋಷ್ ಹೊಕ್ರಾಣಿ ಅವರು ಕೂಡ ನಮ್ಮ ಜೊತೆ ಇರುವಂತದ್ದು. ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಯುದ್ಧ ನಡೆದಿರುವಂತದ್ದು, ತಮ್ಮ ಮಗ ಕೂಡ ದುಬೈನಲ್ಲಿ ಇರುವಂತದ್ದು, ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂತ ಸರ್ ಅಲ್ಲಿ? ಸರ್, ಅದೇ ನಿನ್ನೆ ನಾನು ಸಾಯಂಕಾಲ ಅವ್ನು ಕಾಲ್ ಮಾಡಿದ್ದೆ. ಈ ವಿಷಯ ಟಿವಿ ಮುಖಾಂತರ ಗೊತ್ತಾದ್ಮೇಲೆ ಕಾಲ್ ಮಾಡಿದಾಗ ಅವನು ಅದೇ ಹೇಳಿದ, ಅಲ್ಲಿ ಯಾವುದೇ ರೀತಿಯ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಗೆ ತಿಳಿಸಿದ. ಅವನು ಈಗ MBA ಮಾಡಲಿಕ್ಕೆ ದುಬೈದಲ್ಲಿದ್ದಾನೆ. ದುಬೈದಲ್ಲಿ ಮಿಡ್ಲ್ಸೆಕ್ಸ್ ಯೂನಿವರ್ಸಿಟಿ ಲಂಡನ್ ಒಂದು ಬ್ರಾಂಚ್ ದುಬೈದಲ್ಲಿದೆ, ಅಲ್ಲಿ MBA ಮಾಡಕ್ಕೆ ಹೋಗಿದ್ದಾನ ಅವನು. ಕಳೆದ 6 ತಿಂಗಳಿಂದ ಅಲ್ಲೇ ಇದ್ದಾನು. ಜೂನ್ವರೆಗೂ ಅವನು ವಿದ್ಯಾಭ್ಯಾಸ ಅಲ್ಲೇ ಮುಂದುವರಿಯುತ್ತೆ. ಅದೇ ಅವ್ನು ಹೇಳಿದ ಪ್ರಕಾರ ಅಲ್ಲೇ ಅವರಿರ್ತಕ್ಕಂಥ ಜಾಗದಲ್ಲಿ ಯಾವುದೇ ಘಟನೆ ಆಗಿಲ್ಲ. ಆದರೆ ದುಬೈದಲ್ಲಿ ಕೆಲವು ಡ್ರೋನ್ಗಳು ಹಾಗೂ ಮಿಸೈಲ್ಗಳು ಕೂಡ ಅಟ್ಯಾಕ್ ಆಗಿದ್ದು ಅವನ ಗಮನಕ್ಕೂ ಕೂಡ ಬಂದಿದೆ. ಅಲ್ಲೂ ಕೂಡ ಅದು ಚರ್ಚೆಗೆ ಬಂದಂತ ವಿಷಯ. ಆದರೆ ಅಲ್ಲಿರ್ತಕ್ಕಂಥ ಸರ್ಕಾರ ಅಥವಾ ಅಲ್ಲಿ UAE ಮಿಲಿಟರಿ ಕೂಡ ಕೆಲವು ಡ್ರೋನ್ಗಳನ್ನಾಗಿರ್ಬೋದು ಅವನ ಇದನ್ನ ಮಾಡ್ಲಿಕ್ಕೆ ಅವರು ಮುಂದಾಗಿ ಅವನ ಮಿಸೈಲ್ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಬೆಳಿಗ್ಗೆ ಕೂಡ ಅವನು ಈಗ ಕೂಡ ಮಾತಾಡಿದೆ. ಅವನಿಗಾಗಿರ್ಬೋದು ಅಥವಾ ಅವ್ರತಕ್ಕಂಥ ಎಲ್ಲಾ ಸ್ನೇಹಿತರಿಗೆ ಯಾವುದೂ ತೊಂದರೆ ಇಲ್ಲ. ಅವನು ಅಲ್ಲಿ ದುಬೈದಲ್ಲಿರ್ತಕ್ಕಂಥ ಅಕಾಡೆಮಿಕ್ ಸಿಟಿ ಅಂತ ಏನು ಎಲ್ಲಾ ಯೂನಿವರ್ಸಿಟಿಗಳಿರ್ತಕ್ಕಂಥ ಏರಿಯಾದಲ್ಲಿ ಯಾವುದೋ ತಿಳಿಸಿದ. ಅದೇ ರೀತಿ ಅವನು ಸೇಫ್ ಆಗಿದ್ದಾನೆ, ಅಲ್ಲಿ ಯಾವುದೂ ತೊಂದರೆ ಇಲ್ಲ ಅಂತ ಹೇಳಿ ನಮ್ ಗಮನಕ್ಕೆ ಬಂದಿದೆ. ಅಲ್ಲಿ ಸರ್ಕಾರ ಕೂಡ ಜನರಿಗೆ, ಅಂದ್ರೆ ಈಗ ಅವ್ರ ಕಾಲೇಜ್ಗಳನ್ನು 3 ದಿವಸ ಏನು ಆಫ್ಲೈನ್ ರೆಗ್ಯುಲರ್ ಕ್ಲಾಸ್ ಇತ್ತು ಅವ್ನು ಬಂದ್ ಮಾಡಿ ಆನ್ಲೈನ್ ಕ್ಲಾಸಿಗೆ ಮೊರೆ ಹೋಗುವಂತೆ ಅವರಿಗೆ ಸೂಚನೆ ಕೊಟ್ಟಿದೆ ಅಂತ ಹೇಳಿ ನಮ್ಗೆ ತಿಳಿದು ಬಂದಿದೆ. ಸರ್, ಈಗ ಅವರು ಕಲಿತಾ ಇರುವಂತಹ ಸ್ಕೂಲ್ ಏನಿದೆ, ಯಾವಾಗ ಅವರು ಅಡ್ಮಿಷನ್ ಮಾಡಿದ್ರು ಮತ್ತೆ ಯಾವಾಗ ಅವ್ರದ್ದು ವಿದ್ಯಾಭ್ಯಾಸ ಕಂಪ್ಲೀಟ್ ಆಗುತ್ತೆ? ಅವ್ರದ್ದು ಸೆಪ್ಟೆಂಬರ್ 25 ಇಂದ ಜೂನ್ 26ವರೆಗೂ ಅವನು ವಿದ್ಯಾಭ್ಯಾಸ 1 ವರ್ಷದ MBA ಮಾಡ್ತಾ ಇದ್ದಾನ ಅವನು. ಸೊ ಈಗ ಹೋಗಿ ಒಂದು 4-5 ತಿಂಗಳಾತ ಅವ್ನು ದುಬೈಲಿದ್ದು. ಯಾವುದೇ ರೀತಿ ನಾವು ದುಬೈ ಯಾವಾಗಲೂ ಸೇಫ್ ಕಂಟ್ರಿ ಅಂತ ಹೇಳಿ ಅವನ ವಿದ್ಯಾಭ್ಯಾಸಕ್ಕೆ ಅಲ್ಲಿ ಕಳಿಸಿದ್ವಿ. ಆದ್ರೆ ಇದು ಅಚಾನಕ್ ಆಗಿ ನಡೆದಂತ ಈ ಇಸ್ರೇಲ್ ಹಾಗೂ ಇರಾನ್ ಮಧ್ಯದಲ್ಲಿರ್ತಕ್ಕಂಥ ಯುದ್ಧ ದುಬೈಗೂ ಕೂಡ ಆವರಿಸಿದ್ದು ಯಾಕೋ ನಾವು ಸ್ವಲ್ಪ ಆತಂಕದಲ್ಲಿದ್ದೀವಿ. ಏನು ಆಗಬಾರ್ದಂತ ಆತಂಕದಲ್ಲಿದ್ದೀವಿ. ನೋಡ್ಬೇಕು ಏನು ನಮ್ಮ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಇದಕ್ಕೆ ಏನ್ ಕ್ರಮ ಕೈಗೊಳ್ಳುತ್ತೆ ನಾವು ಕಾಯ್ತಾ ಇದೀವಿ. ನಮ್ಮ ಮಗನ ಜೊತೆನೂ ಕೂಡ ನಾವು ಮಾತಾಡಿದಾಗ ಅವನು ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ನಮ್ ಗಮನಕ್ಕೆ ಕೂಡ ತಂದಿದ್ದಾನ ಅವನು. ತಮ್ಮ ಮಗಗೆ ಏನಾದ್ರು ಕಾಲ್ ಮಾಡುವಂತದ್ದು ಈಗ ಮಾತಾಡ್ತಾನೆ, ತೊಂದರೆ ಇಲ್ಲ. ಸದ್ಯ ಈಗ ದುಬೈನಲ್ಲಿ ವಿದ್ಯಾಭ್ಯಾಸಕ್ಕೆ ತೆರಳಿರುವಂತಹ ಧ್ರುವ್ ಸಂತೋಷ್ ಹೊಕ್ರಾಣಿ ಏನಿದ್ದಾರೆ, ಅವ್ರಿಗೂ ಅವ್ರ ತಂದೆ ಸಂತೋಷ್ ಹೊಕ್ರಾಣಿ ಅವರು ಫೋನ್ ಅನ್ನ ಮಾಡ್ತಾ ಇರುವಂತದ್ದು. ಖುದ್ದು ಈಗ ನ್ಯೂಸ್ ಫಸ್ಟ್ ಮೂಲಕ ಧ್ರುವ್ ಅವ್ರ ಜೊತೆ ಮಾತನಾಡುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಹಲೋ, ನಾನು ಕೃಷ್ಣ ಅಂತ ಹೇಳಿ ನ್ಯೂಸ್ ಫಸ್ಟ್ ರಿಪೋರ್ಟರ್ ಬಾಗಲಕೋಟೆಯಿಂದ. ಧ್ರುವ್, ಈಗ ನೀವು ಇರೋದೆಲ್ಲಿ ಪ್ಲೇಸ್, ಎಕ್ಸಾಕ್ಟ್ ಪ್ಲೇಸ್ ಯಾವುದು? ಅಕಾಡೆಮಿಕ್ ಸಿಟಿ ದುಬೈದಾಗಿತ್ತು. ಅಲ್ಲಿ ಏನಾದ್ರು ಮಿಸೈಲ್ಗಳು ಬರೋದು ಅಥವಾ ಸೈರನ್ಗಳು ಸೌಂಡ್ ಆಗ್ತಾ ಇರುವಂತದ್ದು? ಇಲ್ಲೇ ನಾವು ಎಲ್ಲ ಸ್ವಲ್ಪ ಹೊರಗೆ ಇರ್ತೈತ್ರಿ ಇದು ಸಿಟಿಯಿಂದ. ಸೊ ಇಲ್ಲಿಂದ ಏನ್ ಪ್ರಾಬ್ಲಮ್ಸ್ ಏನಿಲ್ಲ. ನಿನ್ನೆ ರಾತ್ರಿ ಸ್ವಲ್ಪ ಆಂಟಿ ಮಿಸೈಲ್ ಪ್ರಿಕಾಷನ್ಸ್ ತಗೊಳತಿದ್ರಿ. ಸೊ ಅಷ್ಟೇ ಅದು ನೋಡಿದ್ವಿ. ಮತ್ತ ಮಿಸೈಲ್ಸ್ ಏನ್ ಪ್ರಾಬ್ಲಮ್ ಏನಿಲ್ಲ ಸರ್. ಬರೇ ಡ್ರೋನ್ಸ್ ಅಷ್ಟ ಒಂದ್ 10-12 ಡ್ರೋನ್ಸ್ ಬಂದ್ ಸಿಟಿದಾಗ ಬಿದ್ದಿದ್ದು. ಉಳಿದಿದ್ದ ಎಲ್ಲಾ ಮಿಸೈಲ್ಸ್, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಏನ್ ಲಾಂಚ್ ಮಾಡಿದ್ರ, ಸೊ ಅವೆಲ್ಲ ಡಿಸ್ಟರ್ಬ್ ಆಗಿದ್ವಿ. ಅದ್ರಾಗ 5 ಮಿಸೈಲ್ಸ್ ಓಷಿಯನ್ದಾಗ ಬಿದ್ದಾವ್. ಸೊ ಉಳಿದಿದ್ ಯಾವ ಕಂಟ್ರಿ ಕಡೆ ಬರೋದು ಎಲ್ಲ ಏರ್ದಾಗ ಡಿಸ್ಟರ್ಬ್ ಆಗ್ಯಾವ. ಈಗ ನೀವು ಕಲಿತಾ ಇರುವಂತಹ ಸ್ಕೂಲಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ ಮತ್ತು ಎಷ್ಟು ಜನ ಇಂಡಿಯನ್ಸ್ ಇದಾರೆ ಅಂತ? ಕನ್ನಡಿಗರು ಬಾಳ ಕಡಿಮೆ ಇದಾರೆ, 10-15 ಜನ ಅಷ್ಟೇ ಇದಾರೆ. ಆದ್ರೆ ಇಂಡಿಯನ್ ಮ್ಯಾಕ್ಸಿಮಮ್ 90% ಇಂಡಿಯನ್ಸ್ ಇದಾರೆ. ಯಾರನ್ನ ಸ್ಟೇ ಮಾಡೋದಲ್ಲಿ ಮಲ್ಟಿಪಲ್ ನ್ಯಾಷನಾಲಿಟೀಸ್ ಅವರು ಅದಾರ. ಸೊ ಒಂದು ಯೂನಿವರ್ಸಿಟಿ ಹೆಸರು ಮಿಡಲ್ಸೆಕ್ಸ್ ಅಂತ ಇದೆ. ಈಗ ನಿಮಗೆ ಈ ತರ ಒಂದು ಸಿಚುವೇಶನ್ ಆದಾಗ ಯಾವಾಗ ಮುಂಚಿತವಾಗಿನೇ ಅಥವಾ ಅಲ್ಲಿನ ಸ್ಕೂಲ್ ಆಗಿರ್ಬೋದು ಮತ್ತೆ ಅಲ್ಲಿ ಸ್ಕೂಲ್ನ ಆಡಳಿತ ಮಂಡಳಿ ಆಗಿರ್ಬೋದು ತಮ್ಗೇನಾದ್ರೂ ಸೂಚನೆ ಕೊಟ್ಟಿತ್ತಾ ಯಾವ ತರ ಸೇಫ್ಟಿ ಆಗಿರ್ಬೇಕು ಅನ್ನೋದು ಹೇಳಿ? ಸೊ ಇಲ್ಲೇ ಸ್ಯಾಟರ್ಡೆ ಸಂಡೇ ಆಸ್ ಯೂಶುವಲ್ ಹಾಲಿಡೇಸ್ ಇರ್ತಾವ. ಸೊ ಪ್ರಿಕಾಷನ್ಸ್ ಗವರ್ಮೆಂಟ್ ಅದಾಗ ಏನಂದ್ರೆ ಬಾಳ ಇಲ್ಲಿ ಸುಮ್ಮ ಸೋಷಿಯಲ್ ಮೀಡಿಯಾದಾಗ ಅಷ್ಟು ಹೈಪ್ ಆಗೈತಿ. ಆದ್ರೆ ಇಲ್ಲೇನೆಲ್ಲ ಹಿಂಗ್ ನಾರ್ಮಲ್ ಲೈಫ್ ಎಲ್ಲ ಆಸ್ ಇಟ್ ಈಸ್ ನಡೆದೈತ್ರಿ. ಸೊ ಅನ್ನೆಸೆಸರಿ ಟ್ರಾವೆಲ್ ಅಷ್ಟೇ ಮಾಡ್ಬೇಡ ಅಂತಂದಾರ. ಸೊ ಅದು ಬಾಳ ಹಿಂಗ ಅಷ್ಟ ಏನ್ ಸೋಷಿಯಲ್ ಮೀಡಿಯಾದಾಗ ಅಷ್ಟು ಹೈಪ್ ಆಗಿದೆ ಅಷ್ಟೇನ್ ಪ್ರಾಬ್ಲಮ್ಸ್ ಏನ್ ಇಲ್ರಿ. ಈಗ ಸ್ಕೂಲ್ ಈಗ ಕಾಲೇಜಲ್ಲಿ ಇದೀರಲ್ಲ, ಈಗ ಕ್ಲಾಸ್ಗಳು ಯಾವ ತರ ನಡೀತಾ ಇದೆ? ಆನ್ಲೈನ್ ನಡೀತಾ ಇದೆ ಅಥವಾ ಆಫ್ಲೈನ್ ಇದೆಯಾ? ಸೊ ಈಗ ನಿನ್ನೆ ರಾತ್ರಿ ಅನೌನ್ಸ್ ಮಾಡಿದ್ದಾರೆ, ದಟ್ ಈಸ್ ಮಂಡೇ ಟು ವೆನೆಸ್ಡೇ ಆನ್ಲೈನ್ ಕ್ಲಾಸಸ್ ನಡಿಬೇಕಂತ. ಸೊ
ಸೊ ಅಂಟಿಲ್ ವೆನೆಸ್ಡೇ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಮುಂದೆ ಏನೋ ಪ್ರಾಬ್ಲಮ್ಸ್ ಹಿಂಗ ಕಂಟಿನ್ಯೂ ಆಗ್ತದೆ ಮತ್ತೆ ಆನ್ಲೈನ್ ಕ್ಲಾಸಸ್ ಕಂಟಿನ್ಯೂ ಮಾಡುತ್ತೆ. ಈಗ ಸದ್ಯಕ್ಕೆ ಏನಾದರೂ ನಿಮ್ಮನ್ನ ಭಾರತಕ್ಕೆ ಕಳಿಸ್ಕೊಡುವಂತ ಭರವಸೆ ಏನಾದರೂ ನೀಡಿದಾರ ಅಲ್ಲಿನ ನಿಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ? ಇಲ್ಲ ಇನ್ನ ತಾವೇನ್ ಬಂದಿಲ್ರಿ. ಯಾಕಂದ್ರೆ ಈಗ ಕರೆಂಟ್ಲಿ ಏರ್ ಸ್ಪೇಸ್ ಅಂತ ಬಂದಿದೆ. ಸೊ ನಮ್ ಫ್ರೆಂಡ್ಸ್ ಸ್ವಲ್ಪ ಮಂದಿ ಟ್ರೈ ಮಾಡಿದ್ರೆ ಬರಕ್ ವಾಪಸ್ ಇಂಡಿಯಾಗ, ಅವ್ರ ಬರಕ್ ಆಗ್ಲಿಲ್ಲ ಯಾಕಂದ್ರೆ ಏರ್ ಸ್ಪೇಸ್ ಬಂದಿದೆ. ಈಗ ನಿಮ್ ತಂದೆ ಮತ್ತೆ ನಿಮ್ ತಾಯಿ ಕೂಡ ಇಲ್ಲಿ ಆತಂಕಕ್ಕೊಳಗಾಗಿರುವಂತದ್ದು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಸೊ ಅವ್ರಿಗೆ ಏನ್ ಹೇಳ್ಬೇಕಂದ್ರೆ ಇದ್ರಲ್ಲಿ ಸುಮ್ಮ ಅಂಜುವಂತದ್ ಏನಿಲ್ಲ. ಸೊ ನಮಗೆಲ್ಲಾರು ಗೊತ್ತೈತಿ ದುಬೈ ಅಂತ ಸೇಫ್ ಸಿಟಿ ಐತಿ, ಮತ್ತೆ US ಚಲೋ ಕಂಟ್ರಿ ಐತಿ, ಇಲ್ಲೆಲ್ಲಾರು ಸೇಫ್ ಅದೀವಿ. ಇಷ್ಟ ಪ್ರಾಬ್ಲಮ್ಸ್ ಆದ್ರೂ ಒಂದ್ ಕ್ಯಾಶುಯಾಲಿಟಿನೂ ಆಗಿಲ್ಲ, ಸುಮ್ ಇಂಜುರೀಸ್ ಆಗಿದಾವ. ಸೊ ಏನಂತ ಇದನ್ನ ಆತಂಕ ಪಡುವಂತ ಏನ್ ವಿಷಯ ಇಲ್ಲ. ಥ್ಯಾಂಕ್ ಯು ಧ್ರುವ್. ಇದಿಷ್ಟು ದುಬೈನಲ್ಲಿ ವಿದ್ಯಾಭ್ಯಾಸಕ್ಕೆ ತೆರಳಿರುವಂತಹ ಧ್ರುವ್ ಸಂತೋಷ್ ಅಕ್ರಾನಿ ಅವರ ಮಾತಾಗಿರುವಂತದ್ದು. ಅಂದ್ರೆ ಅಲ್ಲಿ ದುಬೈನಲ್ಲಿ ಯಾವುದೇ ರೀತಿಯಾದಂತಹ ಅಸುರಕ್ಷತೆ ಇಲ್ಲ, ಎಲ್ಲವೂ ಕೂಡ ಸುರಕ್ಷಿತವಾಗಿಯೇ ಇದೆ. ಹೀಗಾಗಿ ಕುಟುಂಬಸ್ಥರು ಆತಂಕ ಪಡಬೇಕಾದಂತ ಅನಿವಾರ್ಯತೆ ಇಲ್ಲ ಎಂಬ ಮಾತನ್ನ ಧ್ರುವ್ ಅವರು ಅವರ ಕುಟುಂಬಸ್ಥರಿಗೆ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಕೃಷ್ಣ ಆದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.